ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಈಗ ನಾವು ಒಂದೊಂದೇ ರೂಲ್ಸ್ ಅನ್ನು ನೋಡ್ತಾ ಇದ್ದೀವಿ. ಸೊ ಒಂದೊಂದು ರೂಲು ತುಂಬಾ ಪವರ್ಫುಲ್ ಇದೆ. ಹೇಗಿದೆ ಅಂತ ಹೇಳಿದ್ರೆ, ಒಂದು ರೂಲ್ ಬಿಟ್ರೆ 10% ನಿಮಗೆ ಲಾಸ್ ಗ್ಯಾರಂಟಿ ಆಗುತ್ತೆ. ಯಾಕೆಂದ್ರೆ 10% ಲಾಸ್ ನಿಮ್ಗೆ ಆಗ್ಬೇಕಂತ ಹೇಳಿದ್ರೆ ಒಂದು ರೂಲ್ ಬಿಟ್ಟು ನೋಡಿ ಗೊತ್ತಾಗುತ್ತೆ. ಯಾಕೆಂದ್ರೆ ಅಷ್ಟು ಪವರ್ಫುಲ್ ಆಗಿದೆ. ಯಾಕೆಂದ್ರೆ ಅದು ಸುಮ್ಮನೆ ಮಾಡಿದ್ದಲ್ಲ, ಮನಸಾರವಾಗಿ ನಾವು ಮಾಡಿದಂತಹ ಕೆಲಸದ ಅನುಭವದ ಮೇಲೆ ಹಂಚ್ಕೊಳ್ತಿರುವಂತಹ ವಿಚಾರ. ಓಕೆನಾ? ನೀವು ರೂಲ್ಸ್ ಅನ್ನ ಕೇಳ್ತೀರಿ, ಬಟ್ ಆ ರೂಲ್ಸ್ ಅನ್ನ ಕೊಡ್ತೀವಿ, ಅದು ಎಷ್ಟು ಜನ ಅದನ್ನ ಫಾಲೋ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಅದನ್ನ ಫಾಲೋ ಮಾಡಿ ನೋಡಿ, ನಿಮ್ಮ ಟ್ರೇಡಿಂಗ್ ಲೈಫೇ ತುಂಬಾ ಚೇಂಜ್ ಆಗುತ್ತೆ. ಓಕೆನಾ? ಈಗ ನಾವು ನೋಡ್ತಾ ಇರುವಂತಹ ರೂಲ್ 4. ಇದು ಸಿಂಪಲ್ ರೂಲ್, ನೋಡ್ಲಿಕ್ಕೂ ಸಿಂಪಲ್, ಹೇಳಲಿಕ್ಕೂ ಸಿಂಪಲ್. ಓಕೆನಾ? ಆದ್ರೆ ಈ ರೂಲ್ ಅನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಿ ಅಂತ ಆದ್ರೆ ನಿಮಗೆ ಇದುವರೆಗೆ ಆದಂತಹ ಪ್ರಾಫಿಟ್ಗಿಂತ ಜಾಸ್ತಿ ಪ್ರಾಫಿಟ್ ಆಗೋದಂತೂ ಗ್ಯಾರಂಟಿ. ಇದಕ್ಕಿಂತ ಆದಂತ ಪ್ರಾಫಿಟ್ಗಿಂತ ಜಾಸ್ತಿ ಪ್ರಾಫಿಟ್ ಆಗೇ ಆಗುತ್ತೆ. ಓಕೆನಾ? ಆ ರೂಲ್ ಇದು ಯಾವ್ದಿದು ರೂಲ್ 1 ಏನಂದ್ರೆ, ನೀವು ನಿಮ್ಮ ಪ್ರಾಫಿಟ್ ಪರ್ ಡೇ ಪ್ರಾಫಿಟ್ ಅಂದ್ರೆ ಪರ್ ಡೇ ನಿಮ್ಗೆ ಪರ್ ಡೇಗೆ ದಿನಕ್ಕೆ ಎಷ್ಟು ಬೇಕು ಅನ್ನೋ ಪ್ರಾಫಿಟ್ ಅನ್ನ ನೀವು ಫಸ್ಟ್ ಡೇ ಡಿಸೈಡ್ ಮಾಡಿಡ್ಬೇಕು. ಈ ಪ್ರಾಫಿಟ್ ಎಷ್ಟು ಬೇಕು ನನಗೆ, ಈ ಪ್ರಾಫಿಟ್ ಅಲ್ಲಿ ನಾನು ಎಕ್ಸಿಟ್ ಆಗ್ತೀನಿ, ಇಷ್ಟು ಸಿಕ್ಕಿದ್ರೆ ಸಾಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಇದ್ದು ಈ ರೂಲ್ ಅನ್ನ ಮಾಡಿದ್ರಿ ಅಂತಾದ್ರೆ ಪರ್ ಡೇ ಪ್ರಾಫಿಟ್, ಆಯ್ತಾ? ಆ ಪ್ರಾಫಿಟ್ ಅಲ್ಲಿ ನೀವು ಪ್ಲಾನ್ ಮಾಡಿದ್ರಿ ಅಂತಾದ್ರೆ ನಿಮ್ಮ ಈ ರೂಲ್ ನಿಮ್ಮನ್ನು ತುಂಬಾ ಸೇವ್ ಮಾಡುತ್ತೆ ಅಂಡ್ ನಿಮ್ಗೆ ತುಂಬಾ ಪ್ರಾಫಿಟ್ ಅನ್ನು ಮಾಡಿಕೊಡುತ್ತೆ. ಹೇಗೆ? ಸೊ ಅದ್ರ ಬಗ್ಗೆ ನಾವು ಇದರಲ್ಲಿ ತಿಳ್ಕೊಳ್ಳೋಣ. ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂದ್ರೆ, ಪ್ರಾಫಿಟ್ ಅಂದ್ರೆ ಏನು? ನಾವು ಒಂದು ಲೆಕ್ಕ ಹಾಕಿ ಹೊರಟಿರ್ತೀವಿ. ಆ ಲೆಕ್ಕದಿಂದ ಹೊರಟಂತಹ ಮಾರ್ಕೆಟ್ ಸರ್ಟೆನ್ ಲೆವೆಲ್ಗೆ ಹೋಗಿ ರೀಚ್ ಆದಾಗ ನಾವು ಇಲ್ಲಿ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ನಾವು ಎಕ್ಸಿಟ್ ಆಗ್ತೀವಿ. ಆ ಎಕ್ಸಿಟ್ ಆಗೋ ಪ್ಲಾನ್ ಇಂದಾಗಿ ನಮ್ಗೆ ಏನಾಗುತ್ತೆ, ಪ್ರಾಫಿಟ್ ಅನ್ನೋದು ಬರುತ್ತೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಏನ್ ಹೇಳ್ತೀವಿ? ಎಕ್ಸಿಟ್ ಪ್ಲಾನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಮಿಲಿಟರಿ ಅವರಾಗಿರ್ಬೋದು, ಪೊಲೀಸ್ ಅವರಾಗಿರ್ಬೋದು, ಯಾವ ಒಂದು ಅಟ್ಯಾಕ್ ಮಾಡಕ್ ಹೋಗೋದಕ್ಕಿಂತನೂ ಮೊದಲು ಅವರು ಎಕ್ಸಿಟ್ ಪ್ಲಾನ್ ಅನ್ನ ಮಾಡಿರ್ತಾರೆ. ಎಕ್ಸಿಟ್ ಪ್ಲಾನ್ ಇಲ್ಲದೆ ಯಾವ ರೀತಿಯ ಪ್ಲಾನ್ ಅನ್ನು ಅವ್ರು ಮಾಡೋದಿಲ್ಲ. ಯಾಕೆ ಅಂದ್ರೆ, ಎಕ್ಸಿಟ್ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಲ್ಲ ಅಂದ್ರೆ ನಾವು ಒಳಗೆ ಹೋಗಿ ಸಿಕ್ಕಾಕೊಂಡ್ಬಿಡ್ತೀವಿ, ನಾವು ಟ್ರ್ಯಾಪ್ ಆಗಿ ಹೋಗ್ತೀವಿ. ಕರೆಕ್ಟಾ? ಆ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಬಾರ್ದು ಅಂತ ಹೇಳಿದ್ರೆ ನಮ್ಗೆ ಹೊರಗೆ ಬರ್ಲಿಕ್ಕೆ ಗೊತ್ತಿರ್ಬೇಕು. ನಿಮ್ಗೆ ಅಭಿಮನ್ಯು ಕತೆ ಗೊತ್ತಿರುತ್ತೆ ಚಕ್ರವ್ಯೂಹದಲ್ಲಿ. ಕರೆಕ್ಟಾ? ಅವನಿಗೆ ಒಳಗ್ ಹೋಗ್ಲಿಕ್ಕೆ ಗೊತ್ತು, ಹೊರಗ್ ಬರ್ಲಿಕ್ಕೆ ಗೊತ್ತಿಲ್ಲ. ಒಳಗ್ ಹೋಗ್ಲಿಕ್ಕೆ ಗೊತ್ತು, ಹೊರಗ್ ಬರ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಒಳಗ್ ಹೋದವನ್ ಸಿಕ್ಕಾಕೊಳ್ತಾನೆ. ಅದಕ್ಕೆ ಹೇಳೋದು ಟ್ರ್ಯಾಪಿಂಗ್. ಆ ಟ್ರ್ಯಾಪಿಂಗ್ ನಾವು ಒಳಗಾಗಬಾರ್ದು ಅಂತ ಹೇಳಿದ್ರೆ ನಾವು ನಮ್ಮ ಒಂದು ಎಕ್ಸಿಟ್ ಪ್ಲಾನ್ ಅನ್ನ ಕ್ಲಿಯರ್ ಆಗಿ ಪ್ಲಾನ್ ಮಾಡ್ಕೊಂಡು ಇಟ್ಟಿರ್ಬೇಕು. ಇದನ್ನ ಹೇಗೆ ಪ್ಲಾನ್ ಮಾಡೋದು ಅಂತ, ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಕ್ಯಾಪಿಟಲ್ ಇರೋದು 25,000 ರೂಪಾಯಿ. 25,000 ರೂಪಾಯಿಗೆ ನಮ್ಗೆ ಎಷ್ಟು ಲಾಟು? ನಾವು ಹೇಳೋದು ಒಂದು ಲಾಟ್ ಅಲ್ಲಿ ಟ್ರೇಡ್ ಮಾಡಿ ಅಂತ. ಓಕೆ, ಒಂದು ಲಾಟ್ ಅಲ್ಲಿ ಟ್ರೇಡ್ ಮಾಡ್ತೀರಿ. ಒಂದು ಲಾಟ್ ಅಲ್ಲಿ ಟ್ರೇಡ್ ಮಾಡಿ ನಿಮ್ಗೆ ಎಷ್ಟು ಲಾಭ ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಿ? ಎಷ್ಟು ಬಂದಷ್ಟು ಬರ್ಲಿ ಸರ್, ಪಾಲಿಗೆ ಬಂದದ್ದು ಪಂಚಾಮೃತ, ಬಂದದ್ದೆಲ್ಲ ಬರ್ಲಿ ಗೋವಿಂದನ ದಯೆ ಒಂದಿರಲಿ ಅಂತ. ಅಂದ್ರೆ ಲಾಭ ಅಂದ್ರೆ ಎಷ್ಟು ಬೇಕಾದ್ರೆ ನಾ ಕೂತ್ಕೊಳ್ತೀನಿ ಅಂತ. ಕರೆಕ್ಟಾ? ಅದು ನಮ್ಗೆ ಬೇಕು ಅಂತ. ಆದ್ರೆ ಆಕ್ಚುಲ್ ಆಗಿ ಮೈಂಡ್ ಸೆಟ್ ಅಲ್ಲಿ ಒಂದು ನಿರ್ದಿಷ್ಟವಾದ ಗುರಿ ಇರಬೇಕು, ಟಾರ್ಗೆಟ್. ಗುರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಏನಾಗುತ್ತೆ ಹೇಳಿ, ನೀವು ಸಿಕ್ಕಾಕೊಳ್ತೀರಿ. ಕರೆಕ್ಟ್? ಈಗ ಫಾರ್ ಎಕ್ಸಾಂಪಲ್ ಒಂದು ಬಸ್ ಹೋಗ್ತಿದೆ, ಹೊರಟ್ರಲ್ಲಿ ಎಲ್ಲಿ ಇಳಿಬೇಕಂತ ಗೊತ್ತಿರ್ಬೇಕು. ಎಲ್ಲಾರು ಟಿಕೆಟ್, ಎಲ್ಲಿಗೆ ಟಿಕೆಟ್, ಎಲ್ಲಿಗಾರು ಕೊಡಪ್ಪ ಅಂತ ಹೇಳಕ್ಕಾಗತ್ತಾ? ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ಕ್ಲಾರಿಟಿ ಬೇಕಲ್ಲ. ಅದೇ ತರ ನಿಮ್ಗೆ ಎಷ್ಟು ಬೇಕು ಅನ್ನೋದು ನಿಮ್ಗೆ ಕ್ಲಾರಿಟಿ ಇರಬೇಕು. 25,000 ರೂಪಾಯಿ ನೀವು ಬ್ಯಾಂಕ್ ಅಲ್ಲಿ ಇಟ್ರೆ ಎಷ್ಟು ಬರುತ್ತೆ? ವರ್ಷಕ್ಕೆ ಒಂದು 6-8% ಮ್ಯಾಕ್ಸಿಮಮ್ ಬರುತ್ತೆ ಅಲ್ವಾ? 6-8% ಎಲ್ಲೇ ಇಟ್ರು ಅತಿ ಮ್ಯಾಕ್ಸಿಮಮ್ ಅಷ್ಟೇ ಅಂತ ಹೇಳಿದ್ರೆ ಒಂದು 10%, ನಾವು ಲೆಕ್ಕಕ್ಕೋಸ್ಕರ ಒಂದು 10% ಅಂತ ಇಟ್ಕೊಳ್ಳೋಣ. ವರ್ಷಕ್ಕೆ 10% ಅಂತ ಹೇಳಿದ್ರೆ 2,500 ರೂಪಾಯಿ ಸಿಗುತ್ತೆ. ಇದು ವರ್ಷಕ್ಕೆ. ಕರೆಕ್ಟಾ? ನಾವು ಕೈ ಬಡ್ಡಿ, ಕಾಲ್ ಬಡ್ಡಿ, ಮೀಟ್ರ್ ಬಡ್ಡಿ ಈ ರೀತಿ ಎಲ್ಲ ಮಾಡಕ್ ಹೋದ್ರೆ ನಾವು ದುಡ್ಡು ಏನಾಗುತ್ತೆ, ರಿಸ್ಕ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಆ ರಿಸ್ಕ್ ಅಲ್ಲಿ ಸಿಕ್ಕಾಕೊಂಡಾಗ ಲಾಭನೂ ಜಾಸ್ತಿ, ರಿಸ್ಕ್ ಜಾಸ್ತಿ. ಕರೆಕ್ಟ್ ಅಲ್ವಾ? ಸೊ ನಾವೀಗ ಸೇಫ್ಟಿಯಾಗಿ ಮಾತಾಡಿದಾಗ 10% ವರ್ಷಕ್ಕೆ ಬ್ಯಾಂಕ್ ಅಲ್ಲಿ ಕೊಟ್ರೆ ನಮ್ಗೆ ಕೊಡೋದು 2,500 ರೂಪಾಯಿ. ಆಯ್ತಾ? ನಿಮ್ಗೆ ಇಲ್ಲಿ ಟ್ರೇಡಿಂಗ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು? ದಿನಕ್ಕೆ 2,500 ರೂಪಾಯಿ. ಅಂದ್ರೆ ಒಂದು ವರ್ಷ ಒಂದ್ ದಿವಸದಲ್ಲಿ ಬರಬೇಕು. ಒಂದು ವರ್ಷ ಒಂದ್ ದಿವಸದಲ್ಲಿ ಬರಬೇಕು ಅಂತ. ಆದ್ರೆ ಆಪ್ಷನ್ಸ್ ಅಲ್ಲಿ ಬರಲ್ಲ ಅಂತ ನಾನು ಹೇಳ್ತಿಲ್ಲ, ಬರುತ್ತೆ. ಆದ್ರೆ ನಿಮ್ಮಲ್ಲ ಕೂತ್ಕೊಳ್ಳೋ ಧೈರ್ಯ ಬಂದಾಗ ಖಂಡಿತವಾಗ್ಲೂ ನೀವು ಒಂದು ಲಾಟ್ ಅಲ್ಲಿ 35 ಪಾಯಿಂಟ್ ಹಿಡಿಯಕ್ಕೆ ಕಲ್ತ್ರೆ ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲಿ 2,500 ರೂಪಾಯಿ ಬರುತ್ತೆ. 35 ಪಾಯಿಂಟ್ ಹಿಡಿಯೋದೇನು ದೊಡ್ಡ ವಿಷಯ ಅಲ್ಲ. ನೀವು ನೋಡ್ತಾ ಇದ್ದೀರಿ, ನಾವು ಹಿಡಿತಾ ಇದ್ದೀವಿ, ಅದು ಬೇರೆ. ಆದ್ರೆ ನಾನು ಹೇಳ್ತಿರೋದು ನಿಮ್ಮ ಮೈಂಡ್ ಸೆಟ್ಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನೀವು
5% ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಯಾಕೆ 5% ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ರೀಸನ್ ಇದೆ. ಈಗ ನೀವು ಎಷ್ಟೇ ಆಗ್ಲಿ ಒಂದು ಲಾಟೇ ತಗೊಬೇಕು ನಿಫ್ಟಿಯಲ್ಲಿ, ಕರೆಕ್ಟಾ? ಒಂದು ಲಾಟ್ ಅಂದ್ರೆ 75. ಸರಿ, 75 ಲಾಟ್ ತಗೊಂಡ್ಮೇಲಿಂದ ಮಿನಿಮಮ್ ಸ್ಟಾಪ್ ಲಾಸ್ ಅಂತ ಹೇಳಿದ್ರೆ ಮಿನಿಮಮ್ ನೀವು ಪಕ್ಕಾ ಕಲ್ತು ಎಷ್ಟೇ ಒಂದು ಅಕ್ಯುರೇಟ್ ಆಗಿ ಕಲ್ತಿದ್ರು ನೀವೊಂದು 15 ಪಾಯಿಂಟ್ ಸ್ಟಾಪ್ ಲಾಸ್ ಇಡಬೇಕು. 15 ಪಾಯಿಂಟ್ ಮಿನಿಮಮ್ ಬರುತ್ತೆ. 15 ಪಾಯಿಂಟ್ ಸ್ಟಾಪ್ ಲಾಸ್ ಅಂತ ಹೇಳಿದ್ರೆ ಏನಾಯ್ತು, ಇದು 1050 ರೂಪಾಯಿ ನೀವು ಲಾಸ್ ಕೊಡಕ್ಕೆ ರೆಡಿ ಇರಬೇಕು. 1050 ರೂಪಾಯಿ ಲಾಸ್ ಕೊಡಕ್ಕೆ ರೆಡಿ ಇದೀವಿ ಅಂತ ಆದ್ರೆ ಅದು ಎಷ್ಟು ಪರ್ಸೆಂಟೇಜ್ ಆಯ್ತು ಸರ್? 25,000ದಲ್ಲಿ 25,000ದಲ್ಲಿ ಬ್ರೋಕರ್ ಎಲ್ಲ ಸೇರಿದಾಗ 5%ಗೆ ಬಂದು ನಿಲ್ಲುತ್ತೆ. ಸೊ ಮಿನಿಮಮ್ ನಾವು ಲಾಸ್ ಕೊಡೋದು 5%. ಯಾರೇ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ, ಗೊತ್ತು ತಿಳ್ಕೊಂಡಿರ್ಲಿ, ಏನೇ ಮಾಡಿರ್ಲಿ, ಅವ್ರು ಬಂದು ನಿಫ್ಟಿ ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಅವರ ಕ್ಯಾಪಿಟಲಿನ 5% ಅನ್ನ ರಿಸ್ಕ್ ಇಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಲೆಕ್ಕ. ಓಕೆನಾ? ಅದಕ್ಕಿಂತ ಕಮ್ಮಿ ಆಗಲ್ಲ, ಅದಕ್ಕಿಂತ ಕಮ್ಮಿ ಆಗೋದೇ ಇಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ನೀವು ದೂರ ಸ್ಟ್ರೈಕ್ ಪ್ರೈಸ್ ತಗೊಳ್ತೀನಿ ಅದು ಏನೇ ಮಾಡ್ತೀನಿ ಅಂದ್ರು ಸರ್ಕಸ್ ಮಾಡಿದ್ರು ಅದು ಲಾಸ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಓಕೆನಾ? ಸೊ ನೀವು 5% ಲಾಸ್ ಕೊಡಕ್ ರೆಡಿ ಇದ್ದೀರಿ ಅಂತ ಹೇಳಿದ್ರೆ ನಾವು ಗಳಿಸ್ಲಿಕ್ಕೆ ಎಷ್ಟು ರೆಡಿ ಇರಬೇಕು? ಅಟ್ಲೀಸ್ಟ್ 1:1 ಆದ್ರೂ ತೆಗಿಬೇಕು. 1:1 ಅಂತ ಹೇಳಿದ್ರೆ ನಾವು 5% ಪರ್ ಡೇ ಪ್ರಾಫಿಟ್ ತೆಗಿಬೇಕು. ಪರ್ ಡೇ ಅನ್ನೋದಕ್ಕಿಂತನೂ ಪರ್ ಟ್ರೇಡ್ಗೆ ನಾವು ತೆಗಿಬೇಕು. ಪರ್ ಟ್ರೇಡ್ಗೆ ನಾವು 5% ಅನ್ನ ತೆಗಿತೀವಿ. ಸರಿಯಾ? ಇದು ನಮ್ಮ ಟಾರ್ಗೆಟ್. ಸೊ ಈಗ ನಾವು ಈ 5% ಅನ್ನ ಸಿಂಪ್ಲಿಫೈಡ್ ಮಾಡೋಣ. ಸಾರಿ, ಅಂದ್ರೆ 25,000ಕ್ಕೆ 5% ಅಂದ್ರೆ ಎಷ್ಟಾಯ್ತು? 1,250 ರೂಪಾಯಿ. ಕರೆಕ್ಟಾ? 1,250 ರೂಪಾಯಿ ನಮಗೆ ಬರಬೇಕು ಅಂತ ಆದ್ರೆ ಎಷ್ಟು ಪಾಯಿಂಟ್ಸ್ ಹಿಡಿಬೇಕು? ಕಮ್ಮಿ 20 ಪಾಯಿಂಟ್ ಹಿಡಿದ್ರೆ 1,500 ಆಗುತ್ತೆ. ಸೊ 20 ಆಗಲ್ಲ, 18 ಪಾಯಿಂಟ್ ಹಿಡಿದ್ವಿ ಅಂತ ಆದ್ರೆ ಅಟ್ಲೀಸ್ಟ್ ಆಲ್ಮೋಸ್ಟ್ ಒಂದು 1,000 ಎಷ್ಟಾಗುತ್ತೆ? 8 ಪಾಯಿಂಟ್ ಅಂತ ಹೇಳಿದ್ರೆ 1,500, 3,000, 4,500, 4,500 ಪ್ಲಸ್ 7,500, 8, 12,000, 1,200 ರೂಪಾಯಿ ಬರುತ್ತೆ. 1,200 ರೂಪಾಯಿ ಬರುತ್ತೆ ಆಲ್ಮೋಸ್ಟ್. ಸೊ ನಾವು 18ರಿಂದ 19 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಲಿಕ್ಕೆ ನಾವು ಕಲಿಬೇಕು ಒಂದು ಟ್ರೇಡ್ ಅಲ್ಲಿ. ಸೊ ನಾವು ಟ್ರೇಡ್ ಎಂಟ್ರಿ ಆಗ್ತಿದೀವಿ ಅಂದ್ರೆ ನಾವು 20 ಪಾಯಿಂಟ್ ಟಾರ್ಗೆಟ್ ಇದ್ರೆ ಟ್ರೇಡ್ಗೆ ಎಂಟ್ರಿ ಆಗ್ಬೇಕು. 20 ಪಾಯಿಂಟ್ ಟಾರ್ಗೆಟ್ ಕೊಡ್ತಾ ಇಲ್ಲ ಅಂತ ಆದ್ರೆ ನೀವು ಯಾವುದೇ ಕಾರಣಕ್ಕೂ ಆ ಟ್ರೇಡ್ ಅಲ್ಲಿ ಎಂಟ್ರಿ ಆಗಬಾರದು. ನೀವು ಸ್ಟಾಪ್ ಲಾಸು ಅಷ್ಟೇ ಮ್ಯಾಕ್ಸಿಮಮ್, ಅದು ಮತ್ತೆ ಬಂದಾಗ ಹೇಳೋಣ. ಟಾರ್ಗೆಟ್ ಅನ್ನ ಹೇಳ್ತಿರೋದು 20 ಪಾಯಿಂಟ್ಗಿಂತ ಜಾಸ್ತಿ ನೀವು ಬಂದ್ರೆ ಓಕೆ ಕೂತ್ಕೊಬಹುದು, ಅದು ಬೇರೆ. ಅದು 20ಕ್ಕಿಂತ ಕಮ್ಮಿ 10 ಪಾಯಿಂಟ್ ಟಾರ್ಗೆಟಿನ ಟ್ರೇಡು, 5 ಪಾಯಿಂಟ್ ಟಾರ್ಗೆಟಿನ ಟ್ರೇಡು, 3 ಪಾಯಿಂಟ್ ಟಾರ್ಗೆಟಿನ ಟ್ರೇಡು, ಇದೆಲ್ಲ ತಪ್ಪು. ಸೊ ಮಿನಿಮಮ್ 20 ಪಾಯಿಂಟ್ಸ್ ಟಾರ್ಗೆಟಿನ ಟ್ರೇಡು ಒಂದು ಲಾಟ್ ಅಲ್ಲಿ ಆಗ್ಲಿ 10 ಲಾಟ್ ಆಗ್ಲಿ 25,000 ರೂಪಾಯಿ ಕ್ಯಾಪಿಟಲ್ ಅಲ್ಲಿ ನಾವು ಒಂದು ಲಾಟ್ ಅಲ್ಲಿ ಮಾಡೋದು. ಸೊ ಒಂದು ಲಾಟ್ ಅಲ್ಲಿ ಮಾಡಿದಾಗ 20 ಪಾಯಿಂಟ್ ಟಾರ್ಗೆಟ್ ಟ್ರೇಡ್ ಅನ್ನೇ ಮಾಡಿ ಪ್ಲಾನ್ ಮಾಡಿ ಎಕ್ಸಿಟ್ ಆಗಿ. ಇದರಿಂದಾಗಿ ಏನಾಗುತ್ತೆ, ನಿಮ್ಮ ಪ್ರಾಫಿಟ್ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಕಮ್ಮಿ ಪ್ರಾಫಿಟ್ ಇರೋ ಟ್ರೇಡ್ ಅನ್ನ ನೀವು ತಗೊಳ್ಳೋದಿಲ್ಲ, ಅವಾಗ ನಿಮ್ಗೆ ಲಾಸ್ ಕಮ್ಮಿ ಆಗುತ್ತೆ, ಅವಾಗ ನೀವು ಪ್ರಾಫಿಟಬಲ್ ಆಗಿ ಟ್ರೇಡರ್ ಆಗಿ ಇರ್ತೀರಿ. ಅದರಿಂದಾಗಿ ಈ ರೂಲ್ ನಿಮ್ಮನ್ನ ತುಂಬಾ ಒಳ್ಳೆ ರೀತಿಯ ಇನ್ಕಮ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೂಲ್ ಬಗ್ಗೆ ಕಲಿಯೋಣ.